ತುಂಬಾ ಜನ ನನಗೆ ಸಪೋರ್ಟ್ ಮಾಡ್ಕೊಂಡು ಕಮೆಂಟ್ಸ್ ಮಾಡಿದ್ದಾರೆ ಮತ್ತೆ ಮೆಸೇಜಸ್ ಮಾಡಿದ್ದಾರೆ. ತುಂಬಾ ಜನ ನಮ್ಮನೆ ಹುಡುಗ ಅನ್ನೋ ತರ ಮೆಸೇಜ್ ಮಾಡಿ, ಮನೆ ಹುಡುಗನ್ ತರ ಅಲ್ಲ ನಮ್ಮನೆ ಹುಡುಗನೇ ಅನ್ಬಿಟ್ಟು ಮೆಸೇಜ್ ಮಾಡಿದೀರಾ. ಇದ್ದಂಗೆ ತೋರಿಸಿ ತಪ್ಪ, ಆಲ್ಮೋಸ್ಟ್ ಇದ್ದಂಗೆ ತೋರಿಸ್ಬಾರ್ದು ಅನ್ಸುತ್ತೆ. ಅದನ್ನ ಸ್ಕ್ರಿಪ್ಟ್ ಮಾಡಿ ಆಲ್ಮೋಸ್ಟ್ ಇನ್ಫ್ಲುಯೆನ್ಸ್ ಮಾಡ್ಬೇಕು ಅನ್ಸುತ್ತೆ ಎಲ್ರಿಗೂ. ಇವಾಗ ನೀವೇ ಹೇಳಿ, ಒಂದು ಇನ್ಫ್ಲುಯೆನ್ಸರ್ ಆಗಿ ನನ್ನನ್ನು ಒಂದು 4 ಜನ ನೋಡ್ತಿದ್ದಾರೆ ಅಂತಂತಂದ್ರೆ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಇದುವರೆಗೂ ದುಡ್ಡುಗೋಸ್ಕರ ವಿಡಿಯೋಸ್ನ ಮಾಡೋದಕ್ಕೂ ಹೋಗಿಲ್ಲ, ಮಾಡಬೇಕು ಅಂತ ಥಾಟೇ ಇಟ್ಕೊಂಡಿಲ್ಲ. ನಮಸ್ಕಾರ ಗುರು, ಮಾತಾಡ್ತಿರೋದು ಮಿಸ್ಟರ್ NRA. ತುಂಬಾ ಗ್ಯಾಪ್ ಆಯ್ತಲ್ಲ ವಿಡಿಯೋಸ್ಗೆ. ಆಕ್ಚುಲಿ ಹೇಳ್ಬೇಕಾದ್ರೆ ಇವತ್ತಿನ ವಿಡಿಯೋ ಬಂದು ನನ್ನ ಪರ್ಸನಲ್ ಲೈಫ್ ಬಗ್ಗೆ, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ, ಮತ್ತೆ ನನ್ನ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಈ ಇಯರ್ ನಾನು ತುಂಬಾನೇ ಲೆಸನ್ನ ಕಲ್ತಿದ್ದೀನಿ. ಆ್ಯಂಡ್ ಈ ಇಯರ್ ಎಂಡ್ ಆಗೋ ಅಷ್ಟರಲ್ಲಿ ನಾನು ತುಂಬಾನೇ ಲೆಸನ್ ಕಲ್ತಿದ್ದೀನಿ ಗುರು. ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಶೇರ್ ಮಾಡ್ಕೋತೀನಿ ನಿಮಗೆ ಈ ವಿಡಿಯೋ ಮೂಲಕ. ಮತ್ತೆ ತುಂಬಾನೇ ಕಮೆಂಟ್ಸ್ ಬಂದಿದೆ ಈ ಇಯರ್. ತುಂಬಾ ಜನ ನಮ್ಮನೆ ಹುಡುಗ ಅನ್ನೋ ತರ ಮೆಸೇಜ್ ಮಾಡಿ, ಮನೆ ಹುಡುಗನ್ ತರ ಅಲ್ಲ ನಮ್ಮನೆ ಹುಡುಗನೇ ಅನ್ಬಿಟ್ಟು ಮೆಸೇಜ್ ಮಾಡಿದೀರಾ. ಅದಕ್ಕೆ ತುಂಬಾನೇ ಥ್ಯಾಂಕ್ ಯು. ಬಟ್ ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಬಿಟ್ಟ ಅಂತಂತಂದ್ರೆ ಮಜಾ ಇರಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾತಾಡ್ಕೊಂಡು ಹೋಗ್ತೀನಿ. ಏನಕ್ಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಅನ್ಕೊಂಡು ಹೋದ ಅಂತಂದ್ರೆ ಆ ಥ್ಯಾಂಕ್ಸಿಗೆ ಬೆಲೆನೇ ಇರಲ್ಲ ಅನ್ಸುತ್ತೆ, ಆ ಥ್ಯಾಂಕ್ಸಿಗೆ ವ್ಯಾಲ್ಯೂನೇ ಇರಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಜರ್ನಿ ನಾನು ಹೆಂಗ್ ಸ್ಟಾರ್ಟ್ ಮಾಡ್ದೆ ಅಂತಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಓನ್ ಬಿಸ್ನೆಸ್ ನ ಮಾಡ್ತಿದ್ದೆ. ಹಂಗೆ ಟೈಮ್ ಪಾಸ್ಗೆ ಮತ್ತೆ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಜಾಬ್ ನ ಮಾಡೋಣ ಅಂತ ನೋಡಿದಾಗ ಬೆಸ್ಟ್ ವೇ ಕಾಣಿಸಿದ್ದು ಅಂತಂತಂದ್ರೆ ಈ ತರ ಸೋಷಿಯಲ್ ಮೀಡಿಯಾ ಒಂದು. ಮತ್ತೆ ತುಂಬಾ ಜನ ಹೇಳೋರು ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ, ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳೋರು. ಒಂದ್ಸತಿ ನಾನೇನಕ್ಕೆ ಟ್ರೈ ಮಾಡಬಾರ್ದು ವಿಡಿಯೋಸ್ನ ಮಾಡೋದಕ್ಕೆ ಅಂದ್ಬಿಟ್ಟು ನನ್ನ ಜರ್ನಿನ ಹಂಗೆ ಸ್ಟಾರ್ಟ್ ಮಾಡಿದೆ. ಅಮೆಝಾನ್ ಅಲ್ಲಿ ಒಂದು 100-120 ರೂಪಾಯಿನೋ ಮೈಕ್ ಬರುತ್ತಲ್ಲ, ಫೋನ್ಗೆ ಹಾಕೊಂಡು ಮಾತಾಡ್ತಿರಲ್ಲ, ಆ ಮೈಕ್ನ ಆರ್ಡರ್ ಮಾಡಿ ತರಿಸ್ಕೊಂಡು ಕೆಲವೊಂದು ವಿಡಿಯೋಸ್ಗೆ ವಾಯ್ಸ್ ಓವರ್ನ ಕೊಟ್ಕೊಂಡು ಆ ಥರ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದು. ಹಂಗೆ ಸ್ಟಾರ್ಟ್ ಮಾಡ್ತಾ ಒಂದು ಸ್ಪೆಸಿಫಿಕ್ ಟೈಮ್ ಬರೋವರೆಗೂ ನಾನು ಹಂಗೆ ಇದು ಮಾಡ್ಕೊಂಡು ಹೋಗಿದ್ದು, ವಿಡಿಯೋಸ್ನೆಲ್ಲ ಹಂಗೆ ಮಾಡ್ಕೊಂಡು ಹೋಗಿದ್ದು. ಒಂದು ಅದೇ ಮೈಕ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ನಲ್ಲ, ಆ ಮೈಕಲ್ಲಿ ವಾಯ್ಸ್ ಓವರ್ನ ಕೊಟ್ಕೊಂಡು ಆ ಥರ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ತುಂಬಾನೇ ಒಳ್ಳೆ ರೀಚ್ ಸಿಕ್ತು. ಆಕ್ಚುಲಿ ಹೇಳಬೇಕು ಅಂದ್ರೆ ನನ್ನ ಮೇಯ್ನು ಬೆಸ್ಟ್ ಲೆಸನ್ಸ್ನ ಕಲ್ತಿದ್ದು ಯಾವಾಗ ಅಂತಂದ್ರೆ, ನಾನು ಯಾವಾಗ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ನೋ ಆವಾಗ್ಲೇನೆ ನಾನು ಬೆಸ್ಟ್ ಲೆಸನ್ಸ್ನ ಕಲ್ತಿದ್ದು. ಏನಕ್ಕಂತಂದ್ರೆ ಯಾರ ಹತ್ರ ಹೆಂಗಿರಬೇಕು, ಯಾರ ಹತ್ರ ಹೆಂಗ್ ಮಾತಾಡಬೇಕು, ನನಗೆ ಆಲ್ಮೋಸ್ಟ್ ಮೆಚುರಿಟಿ ಬಂದಿದೆ ಹೇಳಬೇಕು ಅಂತಂದ್ರೆ ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ಮೇಲೆ. ಯಾಕೆ ಅಂತಂತಂದ್ರೆ ಅಲ್ಲಿ ಗಂಟ ನನ್ನ ಅನ್ಮೆಚ್ಯೂರ್ಡ್ ಗುರು. ಹೇಳ್ಬೇಕು ಅಂತಂದ್ರೆ ಚಿಕ್ಕ ಹುಡುಗನ್ ತರ ಆಡ್ಕೊಂಡಿದ್ದೆ, ಚಿಕ್ಕ ಹುಡುಗನ್ ತರ ಮಾತಾಡ್ಕೊಂಡಿದ್ದೆ. ಮತ್ತೆ ಮೇನ್ ಹೇಳ್ಬೇಕು ಅಂತಂದ್ರೆ ಕಾಲೇಜಲ್ಲಿ ಸ್ಕೂಲಲ್ಲಿ ಕಲ್ತಿಲ್ದಿರೋಂಥ ಲೆಸನ್ಸ್ ನಾನು ಯಾವಾಗ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋದ್ನೋ ಆವಾಗ ಕಲ್ತಿದ್ದೀನಿ ಅಂತಂದ್ರೆ ನೀವು ಯಾರು ನಂಬಲ್ಲ. ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ನ ನೋಡಿದೆ ಗುರು. ಹೇಳ್ಬೇಕು ಅಂತಂತಂದ್ರೆ ಅಂದ್ರೆ ವಿಡಿಯೋಸ್ನ ಸ್ಟಾರ್ಟ್ ಮಾಡೋದ್ಮೇಲೆ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ನ ನೋಡಿದೆ. ತುಂಬಾನೇ ಸತಿ ಅನ್ಕೊಂಡೆ, ಕೆಲವೊಂದು ಬ್ಯಾಡ್ ಕಮೆಂಟ್ಸ್ನ ನೋಡ್ಬಿಟ್ಟು ನಮ್ಗಿದೆಲ್ಲ ಏನಕ್ಕೆ ಬೇಕು ಗುರು, ಸುಮ್ಮನೆ ಏನಾದರೂ ಒಂದು ಹೆಂಗೋ ಬಿಸ್ನೆಸ್ನ ನಡೆಸ್ಕೊಂಡು ಹೋದ ಅಂತಂದ್ರೆ ತಿಂಗಳಿಗೆ ಇಷ್ಟು ಅಂತ ಬರುತ್ತೆ, ಮತ್ತೆ ಅದನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅದನ್ನ ಡಬಲ್ ಮಾಡ್ಕೊಂಡು ಆರಾಮಾಗಿರೋದ್ ಬಿಟ್ಟು ಈ ತರ ವಿಡಿಯೋಸ್ನ ಮಾಡಿ ಇವ್ರ ಹತ್ರ ಉಗಿಸ್ಕೊಳೋ ಅಂತದ್ದು ಯಾಕೆ ಬೇಕು ಅಂತ ಅನ್ಕೊಂಡಿದ್ದೆ. ಈ ಜರ್ನಿನ ಸ್ಟಾರ್ಟ್ ಮಾಡೋದ್ಮೇಲೆ ತುಂಬಾ ಜನ ಬಾಯಿಗೆ ಬಂದಂಗೆ ಬೈದಿದ್ದಾರೆ, ಕಮೆಂಟ್ಸ್ ಅಲ್ಲಿ ಬಾಯಿಗೆ ಬಂದಂಗೆ ಹೇಳಿದ್ದಾರೆ. ಅಲ್ಲ ಇದನ್ನೆಲ್ಲ ನಾನು ನೋಡಿದಾಗ ಇದೆಲ್ಲ ಬೇಕಿತ್ತ ನನಗೆ ಅಂತ ತುಂಬಾ ಸತಿ ಅನಿಸ್ತು. ಬಟ್ ಈ ಹುಚ್ಚು ಯಾಕೋ ಹೋಗ್ಲಿಲ್ಲ, ಈ ವಿಡಿಯೋಸ್ನ ಮಾಡೋ ಹುಚ್ಚಂತೂ ಹೋಗ್ಲಿಲ್ಲ. ಏನಕ್ಕೆ ಅಂತಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಕಾರಣ ಇದೆ. ಏನ್ ಕಾರಣ ಅಂತಂತಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ನಾನು ಯೂಶಲಿ ಹೇಳ್ಕೊಂಡಿದ್ದೆ ಅನ್ಸುತ್ತೆ. ಚಿಕ್ಕ ವಯಸ್ಸಿಂದ ನನ್ಗೊಂದು ಡ್ರೀಮ್ ಇತ್ತು, ದೊಡ್ಡ ಆಕ್ಟರ್ ಆಗ್ಬೇಕು, ದೊಡ್ಡ ಸ್ಕ್ರೀನ್ ಅಲ್ಲಿ ನಾನು ಫಿಲಂ ಬರಬೇಕು ಅಂತಂತಂದ್ರೆ ಜನಗಳಿಗೆ ರೆಕಗ್ನೈಸ್ ಆಗ್ಬೇಕು ಅಂತಂದ್ರೆ ಇದು ಒಂದು ಪ್ಲಾಟ್ಫಾರ್ಮ್, ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್, ಇದನ್ನ ನಾನೇನಕ್ಕೆ ಯೂಸ್ ಮಾಡ್ಕೋಬಾರ್ದು ಅನ್ಬಿಟ್ಟು ನಾನು ಆವಾಗ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ನಾನು ವಿಡಿಯೋಸ್ನ ಮಾಡಿದ್ದು ಬಂದು ಒಂದು ಪಾರ್ಟ್ ಟೈಮ್ ಜಾಬ್ ತರ. ಮತ್ತೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ದುಡ್ಡುಗೋಸ್ಕರನೇ ಗುರು. ಒಂದು ಪಾರ್ಟ್ ಟೈಮ್ ಜಾಬ್ ತರ ತಗೊಂಡ್ ಮಾಡೋದ್ರಿಂದ ಇದರಲ್ಲಿ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ಬಿಟ್ಟು ಗೊತ್ತಾದ್ಮೇಲೆ ಇದನ್ನ ನನ್ನ ದುಡ್ಡುಗೋಸ್ಕರ ನಾನು ಸ್ಟಾರ್ಟಿಂಗ್ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೆ. ಜನಗಳಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡೋದ್ರಿಂದ, ಅದು ತುಂಬಾ ಜನಕ್ಕೆ ರೀಚ್ ಆಗೋದ್ರಿಂದ ನನಗೆ ಏನೋ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಆಕ್ಚುಲಿ ಹೇಳ್ಬೇಕು ಅಂತಂತಂದ್ರೆ ಗುರು,
ವಿಡಿಯೋಸ್ನ ಸ್ಟಾರ್ಟ್ ಮಾಡಾದ್ಮೇಲೆ ಈ 1 year ಅಲ್ಲಿ ಲೈಫಲ್ಲಿ ಮೆಚುರಿಟಿ ಅನ್ನೋದು ಕಲ್ತ್ಕೊಂಡಿದ್ದೆ ಈ 1 year ಅಲ್ಲಿ ಗುರು. ಯಾರ ಹತ್ರ ಹೆಂಗಿರಬೇಕು, ಯಾರ ಹತ್ರ ಹೆಂಗ್ ಮಾತಾಡಬೇಕು, ಯಾರ ಹತ್ರ ಹೆಂಗ್ ಬಿಹೇವ್ ಮಾಡಬೇಕು ಅನ್ನೋದು ಕಲ್ತಿದ್ದೆ ಈ 1 year ಅಲ್ಲಿ. ಇನ್ನೊಬ್ರ ಹತ್ರ ದುಡ್ಡು ಇಸ್ಕೊಂಡು ನನ್ನ ವಿಡಿಯೋ ಕಂಟೆಂಟ್ ನ ಮಾಡಿ ಹೈಲೈಟ್ ಆಗಿ ತೋರಿಸ್ಬೇಕು ಅಂತ ನಾನು ಯಾವತ್ತೂ ಮೈಂಡಲ್ಲಿ ಅನ್ಕೊಂಡಿಲ್ಲ, ಆ ಥಾಟು ಬರಲ್ಲ. ನಾನು ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಬಂದು ಪಾರ್ಟ್ ಟೈಮ್ ಜಾಬ್ ತರ. ಯೂಟ್ಯೂಬಲ್ಲಿ ಹೆಂಗ್ ದುಡ್ಡು ಬರುತ್ತೆ ಗುರು ಅಂತ ನೀವು ಕೇಳ್ಬೋದು. ದುಡ್ಡು ಹೆಂಗ್ ಬರುತ್ತೆ ಅಂತಂದ್ರೆ ತುಂಬಾ ಜನ ನನ್ನ ವಿಡಿಯೋಸ್ನ ನೋಡೋದ್ರಿಂದ, ಮತ್ತೆ ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಮತ್ತೆ ತುಂಬಾ ರೀಚ್ ಆಗೋದ್ರಿಂದ, ಅದರಿಂದ ನನಗೆ ಮನಿ ಜನರೇಟ್ ಆಗುತ್ತೆ. ಮತ್ತೆ ನಾನು ಆಕ್ಚುಲಿ ಹೇಳ್ಬೇಕಾದ್ರೆ 1.5 year ಇಂದ ವಿಡಿಯೋಸ್ನ ಮಾಡ್ಕೊಂಡ್ ಬರ್ತಾನೆ ಇದ್ದೀನಿ. ಬಟ್ ನನಗೆ ಮನಿ ಇದುವರೆಗೂ 1.5 ವರ್ಷದಿಂದ ₹1 ಕೂಡ ನಾನು ಯೂಟ್ಯೂಬಲ್ಲಿ ಅರ್ನ್ ಮಾಡಿಲ್ಲ. ರೀಸೆಂಟ್ ಆಗಿ ಆಕ್ಚುಲಿ ಹೇಳ್ಬೇಕಾದ್ರೆ ರೀಸೆಂಟ್ ಆಗಿ 1.5 month ಹಿಂದೆ ಈ ಯೂಟ್ಯೂಬ್ ಅವರು ನನಗೊಂದು ಮೇಲ್ ಇದನ್ನ ಕಳಿಸ್ಕೊಟ್ರು. ಒಂದು ಕೊರಿಯರ್ ಅಲ್ಲಿ ಗೂಗಲ್ ಆಡ್ಸೆನ್ಸ್ ಇಂದ ನನಗೊಂದು ಇದು ಬಂದಿದೆ. ಅಂದ್ರೆ ಇನ್ಮೇಲಿಂದ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ನಿಮಿಷ ಶೋ ಮಾಡ್ತೀನಿ. ಯೂಟ್ಯೂಬ್ ಅವರು ನನಗೆ ಗೂಗಲ್ ಆಡ್ಸೆನ್ಸ್ ಇಂದ ಕಳಿಸ್ಕೊಟ್ಟಿರೋದು. ದುಡ್ಡು ಹೆಂಗ್ ಬರುತ್ತೆ ಅಂತ ನಾನು ಇವಾಗ ಹೇಳ್ತೀನಿ. ನಾನು ಹೇಳೋದೇ ಗೊತ್ತಾ, ಪಾರ್ಟ್ ಟೈಮ್ ಜಾಬ್ ತರ ಏನಾದ್ರು ನಾನು ಕೊಡೋ ಕಂಟೆಂಟ್ ಇಂದ ನನಗೆ ರೆವಿನ್ಯೂ ಬಂದು ಯೂಟ್ಯೂಬ್ ಅವರು ನನಗೆ ಪೇಔಟ್ ಮಾಡ್ತಾರೆ. ಮತ್ತೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗೆ ನಾನು ಪರ್ಟಿಕ್ಯುಲರ್ ಆಗಿ ನಾನು ಅವರು ಇವರು ಅಂದ್ಬಿಟ್ಟು ನಾನು ತೋರ್ಸೋದಕ್ಕೆ ಹೋಗಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ತುಂಬಾ ಜನ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ ಲೈಫ್ ನ ಸೆಟ್ಲ್ ಮಾಡ್ಕೊಬಹುದು ಆ ರೇಂಜ್ ಅಲ್ಲಿ ಸೋಷಿಯಲ್ ಮೀಡಿಯಾ ದುಡ್ಡನ್ನ ಕೊಡುತ್ತೆ ಅನ್ನೋದು ನಿಮಗ್ ಗೊತ್ತಿಲ್ಲ. ಯೂಟ್ಯೂಬ್ ಇಂದ ರೆವಿನ್ಯೂ ಮಾಡೋದು ಕಡಿಮೆ, ಬಟ್ ಔಟ್ಸೋರ್ಸ್ ಇರುತ್ತೆ ಗೊತ್ತಾ. ಯಾವ್ದು ಔಟ್ಸೋರ್ಸ್ ಅಂತಂದ್ರೆ ಇವಾಗ ಹೇಳ್ತೀನಿ ಕೇಳಿ. ಇವಾಗ ಯಾವ್ದಾದ್ರು ಒಂದು ಪ್ರಮೋಷನ್ ಅನ್ಕೊಳ್ಳಿ. ಇವಾಗ ನಾವೇನಾದ್ರೂ ಒಂದು ಪ್ರಮೋಷನ್ ಮಾಡೋದಕ್ಕೆ ಹೋಗ್ತೀರಿ, ಏನಾದ್ರೂ ಒಂದು ಪ್ರಮೋಟ್ ಮಾಡ್ತೀರಿ ಅನ್ಕೊಳ್ಳಿ. ಅದರಿಂದ ಯೂಟ್ಯೂಬ್ ಅವ್ರು ದುಡ್ಡು ಕೊಡಲ್ಲ, ಅದು ಬೇರೆ ರೀತಿ ಬರುತ್ತೆ ದುಡ್ಡು. ಇವಾಗ ಒಂದನ್ನ ಹೈಲೈಟ್ ಮಾಡಿ ತೋರ್ಸೋದ್ರಿಂದ ನೀವು ನೋಡಿರ್ಬೋದು, ತುಂಬಾ ಕಡೆ ಫುಡ್ ಆ ತರ ಚೆನ್ನಾಗಿರುತ್ತೆ, ಈ ತರ ಚೆನ್ನಾಗಿರುತ್ತೆ ಅನ್ಬಿಟ್ಟು ತುಂಬಾ ಜನ ಫುಡ್ ರಿವ್ಯೂ ಮಾಡ್ತಾ ಇರ್ತಾರೆ. ಅದು ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ರಿವ್ಯೂ ಮಾಡಿ ಹೇಳ್ತಾರೆ. ಏನಕ್ಕೆ? ಕೆಲವೊಬ್ರು ಪೇಡ್ ಪ್ರಮೋಷನ್ ಮಾಡ್ತಾ ಇರ್ತಾರೆ, ಇನ್ ಕೆಲವೊಬ್ರು ವಿತೌಟ್ ಪೇಡ್ ಪ್ರಮೋಷನ್ ಮಾಡ್ತಾ ಇರ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ರೀಲ್ಸ್ ಆಗಿರ್ಬೋದು, ಅದು ಇದು ಅಂತ ಮಾಡ್ಬಿಟ್ಟು ಅದು ಸೆಕೆಂಡರಿ ಇನ್ಕಮ್. ಯೂಟ್ಯೂಬ್ ಅಷ್ಟು ದುಡ್ಡು ಕೊಡಲ್ಲ. ಅಷ್ಟು ದುಡ್ಡು ಈ ಪೇಡ್ ಪ್ರಮೋಷನ್ ಅಂತ ನಾನು ಹೇಳ್ತಿದ್ದೀನಲ್ಲ, ಆ ಪೇಡ್ ಪ್ರಮೋಷನ್ ಇಂದ ಬರುತ್ತೆ. ಈ 1.5 year ಇಂದ ನಾನು ಯೂಟ್ಯೂಬ್ ಇಂದ ವಿಡಿಯೋಸ್ ಮಾಡೋದ್ರಿಂದ ₹1 ಸಂಪಾದನೆ ಮಾಡ್ತಿಲ್ಲ ಅಂತ ನಾನು ಹೇಳ್ದೆ, ಕರೆಕ್ಟ್ ಅಲ್ವಾ? ಬಟ್ ಬೇರೆ ರೀತಿ ಸಂಪಾದನೆ ಮಾಡೋದಕ್ಕೆ ನನಗೆ ತುಂಬಾನೇ ಚಾನ್ಸಸ್ ಇತ್ತು. ನನ್ನ ವಿಡಿಯೋನ ಸ್ಟಾರ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಒಬ್ರು ದುಡ್ಡು ಕೊಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಬೇಕಾದ ರೀತಿ ನನ್ನ ವಿಡಿಯೋಸ್ನ ತೋರ್ಸೋದ್ರಿಂದ ನನ್ನನ್ನ 2 ಫಾಲೋ ಮಾಡ್ತಾರೋ, 3 ಜನ ಫಾಲೋ ಮಾಡ್ತಾರೋ, 4 ಜನ ಫಾಲೋ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅದರಲ್ಲಿ ಒಬ್ಬ ನಾನು ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಒಬ್ಬ ಕೆಟ್ಟರು ನನ್ನ ಯೂಟ್ಯೂಬ್ ವಿಡಿಯೋಸ್ನ ಮಾಡೋದ್ರಲ್ಲಿ ಅರ್ಥ ಇರಲ್ಲ ಅನ್ನೋದಕ್ಕೋಸ್ಕರ ನಾನು ಆವತ್ತು ಡಿಸೈಡ್ ಮಾಡಿದೆ. ಚಿಕ್ಕ ಯೂಟ್ಯೂಬರ್ ಆಗಿತ್ಕೊಂಡೆ ನೆನ್ನೆ ತುಂಬಾ ದೊಡ್ಡ ಆಫರ್ಸ್ ಬಂತು. ಸೋಲ್ಡ್ ಔಟ್ ಆಗೋ ಅಂತ ನನ್ನ ಮಗ ಅಲ್ಲ ನಾನು. ಏನಕ್ಕೆ ಅಂತಂತಂದ್ರೆ ಇವಾಗ ನಾನು ಚೆನ್ನಾಗಿ ವಿಡಿಯೋಸ್ನ ಮಾಡೋದ್ರಿಂದ ಮತ್ತೆ ಕರೆಕ್ಟ್ ಆಗಿ ನಾಲೆಜ್ನ ಪಬ್ಲಿಕ್ಗೆ ಶೇರ್ ಮಾಡೋದ್ರಿಂದ ನನ್ಗೆ ಯೂಟ್ಯೂಬೇ ಅರ್ನಿಂಗ್ ಕೊಡುತ್ತೆ ಅಲ್ವಾ. ಇವಾಗ ರೀಸೆಂಟ್ ಆಗಿ 1.5 year ಇಂದ ನಾನು ಕಷ್ಟ ಬಿದ್ದು ವಿಡಿಯೋಸ್ನ ಮಾಡ್ತಿರೋದ್ರಿಂದ ನನಗೆ ಇವಾಗ ಆಡ್ಸೆನ್ಸ್ ಇಂದ ಇವಾಗ ಅರ್ನಿಂಗ್ಸ್ ಇದು ಬಂದಿದೆ. 1.5 month ಇಂದನೇ ಬಂತು, ಬಟ್ ನಾನು ಇವಾಗ ರಿವೀಲ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದ್ರೆ ತುಂಬಾ ನೀವು ನೋಡ್ಬೋದು 2 to 3 months ಇಂದ ನಾನು ಯಾವುದೇ ರೀತಿ ವಿಡಿಯೋಸ್ನ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಅದಕ್ಕೂ ಒಂದು ರೀಸನ್ ಇದೆ. ಅನ್ಕೊಂತೀನಿ ವಿಡಿಯೋಸ್ನ ಈ ತರ ಮಾಡಬೇಕು, ಆ ತರ ಮಾಡಬೇಕು ಅಂತ ಅನ್ಕೊಂತೀನಿ. ಬಟ್ ಕೆಲವೊಂದು ರೀಸನ್ಸ್ ಇಂದ ಏನ್ ಮಾಡ್ಬಿಡ್ತೀನಿ ಅಂತಂದ್ರೆ ಪೋಸ್ಟ್ ಬಂದ್ ಮಾಡ್ಬಿಡ್ತೀನಿ. ಇವತ್ತು ಬೇಡ ಬಿಡು, ನಾಳೆ ಮಾಡೋದ, ಇವತ್ತು ಬೇಡ ಬಿಡು, ನಾಳೆ ಮಾಡೋದ, ಆ ತರ ಪೋಸ್ಟ್ ಬಂದ್ ಮಾಡಿ ಆಲ್ಮೋಸ್ಟ್ 2 months ಇಂದ ನಾನು ಯಾವುದೇ ರೀತಿ ವಿಡಿಯೋಸ್ನ ಮಾಡೋದಕ್ಕೆ ಹೋಗ್ತಿಲ್ಲ. ಏನಕ್ಕೆ ಅಂತಂದ್ರೆ 2 months ಇಂದ ಆಲ್ಮೋಸ್ಟ್ ನಾನು ವಿಡಿಯೋಸ್ನ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಗುರು. ಏನಕ್ಕೆ ಅಂತಂದ್ರೆ ಇದೇ ರೀಸನ್, ಹಠ ಅನ್ನೋದಿದೆ ಮಾಡಬೇಕು ಅಂದ್ಬಿಟ್ಟು. ಬಟ್ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿದ್ಮೇಲೆ ಸೋಂಬೇರಿತನ ಅಂತ ಇರುತ್ತಲ್ಲ, ಆ ಸೋಂಬೇರಿತನಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಅನ್ಸುತ್ತೆ. 2 months ಇಂದ ವೇಸ್ಟ್ ಮಾಡಿದಕ್ಕೆ ವಿಡಿಯೋಸ್ನ ಮಾಡ್ದಾರ, ಯಾವುದೇ ರೀತಿ ವಿಡಿಯೋಸ್ನ ಮಾಡ್ದಾರ, ಆ ತರ ಕಂಟೆಂಟ್ ಮಾಡಬೇಕು, ಈ ತರ ಕಂಟೆಂಟ್ ಮಾಡಬೇಕು ಅಂದ್ಬಿಟ್ಟೆ ನನ್ನ ಟೈಮ್ನ ತುಂಬಾನೇ ಸರ್ವೈವ್ ಆಗೋದಕ್ಕೆ ಅಂತ ಒಂದು ವರ್ಕ್ ನ ಇಟ್ಕೊಂಡು ಇದನ್ನ ಪಾರ್ಟ್ ಟೈಮ್ ಜಾಬ್ ತರ ಮಾಡ್ತಿದ್ದೀನಿ. ಬಟ್ ಅದರಲ್ಲಿ ಬಿಸಿ ಇರೋದ್ರಿಂದ ವಿಡಿಯೋಸ್ನು ಮಾಡೋದಕ್ಕೆ ಆಗ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ಮೇಲಿಂದ ಮಾಡ್ತೀನಿ. ವಾರದಲ್ಲಿ ಒಂದ್ ವಿಡಿಯೋ ಏನಾದ್ರೂ ಪಕ್ಕ ಬಂದೇ ಬರುತ್ತೆ. ವಾರದಲ್ಲಿ ಒಂದು ವಿಡಿಯೋ ಏನಾದ್ರೂ ಪಕ್ಕ ಟ್ರೈ ಮಾಡ್ತೀನಿ, ನಿಮ್ಗೋಸ್ಕರ ಟ್ರೈ ಮಾಡ್ತೀನಿ. ತುಂಬಾ ಜನ ಕಮೆಂಟ್ ಹಾಕಿದ್ರು, ನನ್ಗೆ ತುಂಬಾ ಜನ ಕೇಳೋರು
ಏನ್ ಬ್ರದರ್ ವಿಡಿಯೋಸ್ನ ಮಾಡ್ತಿಲ್ವಲ್ಲ, ಏನಾಯ್ತು 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 ಅಂದ್ಬಿಟ್ಟು ತುಂಬಾ ಜನ ಕೇಳಿದ್ರು. ಕಾಲ್ ಮಾಡಿ ಕೇಳಿದ್ರು ಏನಕ್ಕೆ ವಿಡಿಯೋಸ್ನ ಮಾಡ್ತಿಲ್ಲ, ಏನ್ ಸ್ಟಾಪ್ ಮಾಡ್ಬಿಟ್ಟ ಅಂತೆಲ್ಲ ತುಂಬಾ ಜನ ಕೇಳಿದ್ರು. ಮತ್ತೆ ನನ್ಗೆ ಯಾವಾಗ ಸ್ಪಾರ್ಕ್ ಬಂದಿದ್ದು ಅಂತಂದ್ರೆ ವಿಡಿಯೋಸ್ನ ಮಾಡ್ಬೇಕು ಅಂತ, ಯೂಟ್ಯೂಬ್ ವಿಡಿಯೋಸ್ನ ಮಾಡೋದಕ್ಕೆ ಅಂದ್ಬಿಟ್ಟು ಯೂಟ್ಯೂಬ್ ಎಕ್ವಿಪ್ಮೆಂಟ್ಸ್ ನ ತಗೊಳೋದಕ್ಕೆ ಅಂತ ಒಂದು ಶಾಪ್ ಹೋಗಿದ್ದೆ. ಆ ಶಾಪ್ ಅಲ್ಲಿ ಒಬ್ರು ರೆಕಗ್ನೈಸ್ ಮಾಡಿದ್ರು. ಆ ವ್ಯಕ್ತಿ ಏನಾದ್ರು ನೋಡ್ದ ಅಂತಂದ್ರೆ ಈ ವಿಡಿಯೋಸ್ ಗೊತ್ತಾಗಿರುತ್ತೆ. ನಿಮ್ ಬಗ್ಗೆನೇ ಮಾತಾಡ್ತಿರೋದು ಬ್ರದರ್. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಬಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ವ್ಯಕ್ತಿ ಕೂತಿದ್ರು. ಹೇಳ್ಬೇಕಾದ್ರೆ ಏಜ್ಡ್ ಪರ್ಸನ್ ಹೇಳ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಒಂದು 70 years ಆಗಿರ್ಬೋದು ಅನ್ಸುತ್ತೆ. ಆಲ್ಮೋಸ್ಟ್ 70 years ಆಗಿರ್ಬೋದು ಅನ್ಸುತ್ತೆ. ನಾನು ಹೆಡ್ಸೆಟ್ ಹಾಕೊಂಡು ಕೂತಿದ್ದೆ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ. ಒಂದ್ 2-3 ಸತಿ ನೋಡಿದ್ರು. ಆಮೇಲೆ ನೋಡಿದೆ, ಹಿಂಗ್ ಸ್ಮೈಲ್ ಮಾಡಿದೆ. ಆಮೇಲೆ ಮಿಸ್ಟರ್ NRA ಅಂತಂದ್ರು. ನಾನು ಹಿಂಗ್ ನೋಡ್ಬಿಟ್ಟು ಏನಾದ್ರು ಉಗಿಯೋ ಪ್ರೋಗ್ರಾಮ್ ಇದೆಯಾ ಅಂತ ಅನ್ಕೊಂಡೆ. ಬಟ್ ಹಾ ಸರ್ ಹೇಳಿ ಅಂತಂತಂದೆ. ಚೆನ್ನಾಗಿ ಮಾತಾಡ್ತೀಯಾ ಹಂಗೆ ಹೆಂಗೆ ಅಂತಂತಂದ್ರೆ ತುಂಬಾನೇ ಥ್ಯಾಂಕ್ ಯು ಸರ್ ಅಂತಂತಂದ್ರೆ. ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕೇಳಿದಕ್ಕೆ ಹೇಳಿದ್ರು, ಒಂದು ಕಾಂಟ್ರವರ್ಸಿ ಆಗಿರೋ ವಿಡಿಯೋನ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ಯಪ್ಪ, ಆಕ್ಚುಲಿ ಹೇಳ್ಬೇಕಾದ್ರೆ ನೀನು ಇರೋ ಫ್ಯಾಕ್ಟ್ನೇ ಹೇಳಿದ್ಯಾ ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು ರೆಕಗ್ನೈಸ್ ಮಾಡಿ ಮಾತಾಡಿದಕ್ಕೆ. ಆಮೇಲೆ ಇನ್ನೊಂದ್ ಕಡೆ ಆಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಒಂಥರ, ನಾನು ಒಂದು ಟೈಮಲ್ಲಿ ಫೋನ್ ತಗೊಂಡು ನಾನು ಯಾರು ಸೆಲೆಬ್ರಿಟೀಸ್ ಕಾಣಿಸಿದ್ರೆ ಸೆಲ್ಫಿ ತಗೊಳೋದಕ್ಕೆ ಅಂತ ಹೋಗ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಒಂದು 4 ಜನ ಅವ್ರೇನಾದ್ರು ಈ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. 4 ಜನ ನನ್ನ ಹತ್ರ ಬಂದು ಸೆಲ್ಫಿ ತಗೊಂಡು, ಅದೇ ಫಸ್ಟ್ ಟೈಮ್ ನಾನು ಸೆಲ್ಫಿ ಕೊಟ್ಟಿದ್ದು. ಬಟ್ ಏನೋ ಒಂಥರ ಹ್ಯಾಪಿನೆಸ್. ಹೇಳ್ಬೇಕಾದ್ರೆ ನನಗೆ ನಿಜವಾಗ್ಲೂ 1.5 year ಇಂದ ನಂಗೆ ಯಾವ್ದೇ ರೀತಿ ಇನ್ಕಮ್ ಬರ್ತಿಲ್ಲ ಅನ್ಬಿಟ್ಟು ತುಂಬಾ ಜನ ಹೇಳೋರು, ಏನಕ್ಕೆ ಮಾಡ್ತಿದ್ಯಾ ಸುಮ್ನೆ ವೇಸ್ಟ್ ಅಂತ ಹೇಳೋರು. ನನ್ನ ರೆಕಗ್ನೈಸ್ ಮಾಡಿ 4 ಜನ ಬಂದು ಸೆಲ್ಫಿ ತಗೊಂಡಾಗ ನನಗ ಆವಾಗ ಒಂದು ಕಿಕ್ ಬಂತು ಗುರು. ಅಲ್ಟಿಮೇಟ್ ಕಿಕ್. ಆಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಗುರ್ತಿಡ್ದು 4 ಜನ ಬಂದು ಒಂದು ಸೆಲ್ಫಿ ತಗೊಂಡೋದ್ರಲ್ಲ, ಐ ಆಮ್ ಸಮಥಿಂಗ್. ನನ್ಗೆ ಆವತ್ತು ಒಂದು ಸ್ಪಾರ್ಕ್ ಹೊಡಿತು ಗುರು. ಅದೇನೇ ಆಗ್ಲಿ ಗುರು, ಅದೆಷ್ಟೇ ದೊಡ್ಡ ಕಷ್ಟ ಬರ್ಲಿ, ಈ ವಿಡಿಯೋಸ್ನ ಮಾಡೋದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ಅಂತ ನಾನು ಆವತ್ತು ಡಿಸೈಡ್ ಮಾಡಿದೆ. ಬಟ್ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಈ ಇಯರಲ್ಲಿ. ಏನೋ ರೆಕಗ್ನೈಸ್ ಮಾಡ್ಬಿಟ್ಟು ಸೆಲ್ಫಿ ತಗೊಂಡ್ರಲ್ಲ ಅಂತ ಒಂಥರ ಖುಷಿ ಆಯಿತು. ಬಟ್ ನಿಮಗೆಲ್ಲ ಒಂದು ನಿಜವಾಗ್ಲೂ ನಿಮಗೆಲ್ಲ ನನ್ನ ಥ್ಯಾಂಕ್ಸ್ ಹೇಳೋದ್ರಿಂದ ಒಂದು ವರ್ಡಲ್ಲಿ ಮುಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಗುರು. ನನ್ನ ಜರ್ನಿ ಸ್ಟಾರ್ಟಿಂಗಲ್ಲಿ ಇದ್ದೀರಾ, ನನ್ನ ಜರ್ನಿ ಎಂಡ್ ಆಗೋವರೆಗೂ ನೀವು ನನ್ನ ಜೊತೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಸಾಮಾನ್ಯವಾಗಿ ಯಾರಿಗೂ ಕನೆಕ್ಟ್ ಆಗಲ್ಲ, ಅಷ್ಟು ಸುಲಭವಾಗಿ ನಾನು ಯಾರಿಗೂ ಕನೆಕ್ಟ್ ಆಗೋದೇ ಇಲ್ಲ. ಓಪನ್ ಅಪ್ ಆಗಿ ಕನೆಕ್ಟ್ ಆಗಲ್ಲ. ಅಕಸ್ಮಾತ್ ಏನಾದ್ರು ಕನೆಕ್ಟ್ ಆಗಿದ್ದ ಅಂತಂತಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವೊಂದು ವ್ಯಕ್ತಿಗಳಿಗಿರ್ಬೋದು, ಇಲ್ಲ ಅಂತಂತಂದ್ರೆ ನೆಕ್ಸ್ಟ್ ಬಂದು ನೀವೇನೆ ನನ್ನ ಸಬ್ಸ್ಕ್ರೈಬರ್ಸ್, ನಿಮ್ಗೆ ನಾನು ಕನೆಕ್ಟ್ ಆಗಿರೋದು. ಅಂಡ್ ನನಗೆ ತುಂಬಾ ಜನ ಬಾಯಿಗೆ ಬಂದಂಗೆ ಬೈದಾಗೂ ಸಹ ನನಗೆ ನಾವಿದ್ದೀರಿ ಅಂದ್ಬಿಟ್ಟು ನನ್ನ ಮುಂದೆ ನಿಂತ್ಕೊಂಡ್ರಿ ನೀವು. ಬಟ್ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದಂತೂ ನಿಜ ಗುರು, ನಾನು ಬದುಕಿರೋವರೆಗೂ ನಾನು ನಿಮಗಂತೂ ಸಿಕ್ಕಾಪಟ್ಟೆ ದೊಡ್ಡದಾಗ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ. ಆ್ಯಂಡ್ ಇಷ್ಟು ದಿವಸದಿಂದ ನಾನು ಯಾರಿಗೂ ಕಮೆಂಟ್ಗೂ ರಿಪ್ಲೈ ಮಾಡ್ತಿರ್ಲಿಲ್ಲ. ಏನಕ್ಕೆ ಅಂತಂತಂದ್ರೆ ನಾನು ಹೇಳೋದ್ನಲ್ಲ, ನನಗೆ 10 ಒಳ್ಳೆ ಕಮೆಂಟ್ಸ್ ಬಂದ್ರು, ಅದರಲ್ಲಿ ಒಂದೇ ಒಂದು ಬ್ಯಾಡ್ ಕಮೆಂಟ್ ಬಂದ್ರು ಏನಕ್ಕೆ ಆ ಥರ ಬೈತಿದಾರಲ್ಲ ಅಂದ್ಬಿಟ್ಟು ಆ ಒಂದೇ ಒಂದು ಬ್ಯಾಡ್ ಕಮೆಂಟ್ಗೆ ಸ್ಟಕ್ಕಿನ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಯಾವ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡೋದಕ್ಕೆ ಹೋಗ್ಲಿಲ್ಲ. ಅದೊಂದೇ ಒಂದು ರೀಸನ್ ಅಷ್ಟೇ. ಆ್ಯಂಡ್ ಈ ಇಯರಲ್ಲಿ ತುಂಬಾನೇ ಕಲ್ತಿದ್ದೀನಿ. ಬಾಯಿಗೆ ಬಂದಂಗೆ ಮಾತಾಡ್ತಿದಾರ, ಅವ್ರನ್ನ ನೋಡಿ ಒಂದು ಸ್ಮೈಲ್ ಕೊಟ್ಟು ಸುಮ್ಮನೆ ಆಗ್ಬಿಡಿ. ಅಕಸ್ಮಾತ್ ನಿಮ್ಮ ಬಗ್ಗೆ ಒಳ್ಳೇದನ್ನು ಮಾತಾಡ್ತಿದಾರಾ, ಅವ್ರಿಗೊಂದು ಹಗ್ ಮಾಡಿ ಅಷ್ಟೇ. ಈ ಇಯರಲ್ಲಿ ಕಲ್ತಿರೋದು ನಾನು ಅದು ಗುರು. ಆ್ಯಂಡ್ ಈ ವಿಡಿಯೋನ ನೋಡಿದ್ಮೇಲೆ ನೀವುಗಳು ಏನಾದರೂ ಇನ್ನೊಂದು ಕಾರ್ಯಕ್ರಮ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆನಾ, ನಿಮಗೆ ಬಿಟ್ಟಿದ್ದು. ಈ ವಿಡಿಯೋನ ನೋಡಿದ್ಮೇಲೆ ನಿಮಗೆ ಹೇಳ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ನೀವು ಮಾಡಂಗಿದ್ರೆ ಮಾಡ್ಕೋಬೋದು. ಒಂದು 10 ಮೈಕ್ನ ಇಡ್ಸಿ 10 ಕ್ಯಾಮ್ರಾನ ಇಟ್ಕೊಂಡು ಓ ಮಿಸ್ಟರ್ ಅನ್ನೋರೇ ನನ್ನನ್ನು ನೀವುಗಳು ಕಷ್ಟ ಬಿದ್ದು ಪ್ರಮೋಷನ್ ಮಾಡ್ಕೊಡ್ತೀರಿ ಅಂತಂತಂದ್ರೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನು. ಏನಾದರೂ ಬೈಕೊಳ್ರಿ, ಏನಾದರೂ ಮಾಡ್ಕೊಳ್ರಿ, ನನ್ನ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ನನ್ನ ಇಂಟೆನ್ಷನ್ ಒಂದೇ, ನಾನು ಏನು ಮಾಡಬೇಕು ಅನ್ಕೊಂಡ್ಬಂದಿರೋದು ಮಾತ್ರ ನನ್ಗೆ ಕಾಣಿಸ್ತೀವಿ. ವಿಡಿಯೋನ ಸ್ಟಾರ್ಟ್ ಮಾಡಿದ್ಮೇಲೆ ಮಿಸ್ಟರ್ NRA ಅಂತ ಚಾನಲ್ ನೇಮ್ನ ಇಟ್ಟಿದ್ಮೇಲೆ ಆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಆ ನೇಮ್ಗೆ ಯಾವುದೇ ರೀತಿ ಡ್ಯಾಮೇಜ್ ಬಿತ್ತು ಅಂತಂತಂದ್ರು ಆ ನೇಮಿಗೆ ಬೀಳೋದಲ್ಲ, ಆ ಡ್ಯಾಮೇಜ್ ನನಗೆ ಬೀಳೋದು. ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಲ್ಲ, ಮಾಡೋದಕ್ಕೂ ಹೋಗಲ್ಲ. ಆ್ಯಂಡ್ ಫೈನಲಿ ನಿಮಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, ನನಗೆ ಗೊತ್ತಿಲ್ದಿರೋ ನನ್ನನ್ನು ಇಷ್ಟಪಡ್ತಿರೋ ನಿಮಗೆ
ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು 5 days ಮುಂಚೆನೆ ನಾನು ಇದನ್ನ ಕ್ಯಾಪ್ಚರ್ ಮಾಡ್ತಿರೋದು. ಆ್ಯಂಡ್ ನನಗೋಸ್ಕರ ನನಗೆ ಹಾಕಿರುವಂಥ ಬ್ಯಾಡ್ ಕಮೆಂಟ್ಸ್ನ ನಿಮ್ಗೆ ಹಾಕಿರುವಂಥ ಕಮೆಂಟ್ಸ್ ಥರ ರಿಯಾಕ್ಟ್ ಮಾಡಿ ಅವ್ರ ಬಾಯಿಗೆ ಬಂದಂಗೆ ನೀವುಗಳು ಬೈದಿದ್ದೀರ. ನಾನು ನೋಡಿಲ್ಲ ಅಂತ ಅನ್ಕೋಬೇಡಿ, ನನಗೆ ಬೈದಿರೋರಿಗೆ ನೀವುಗಳು ನನ್ನ ಪರವಾಗಿ ನೀವು ಬೈದಿದ್ದೀರಾ. ಆ್ಯಂಡ್ ನನ್ಗೆ ಯಾರಾದ್ರೂ ಬೈತಿದ್ದಾರೆ ಅಂತಂತಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳೋದು ಏನು ಅಂತಂತಂದ್ರೆ, ಯಾವುದೇ ಕಾರಣಕ್ಕೂ ಅವ್ರು ನನಗೆ ಬೈದಿದ್ದಾರೆ ಅನ್ಬಿಟ್ಟು ನೀವು ಅವ್ರಿಗೆ ಯಾವುದೇ ಕಾರಣಕ್ಕೂ ಬೈಯೋದಕ್ಕೆ ಹೋಗ್ಬೇಡಿ. ನಂಗೆ ಇಷ್ಟ ಆಗಲ್ಲ. ಬೈಕೊಂಡು ಹೋಗ್ಲಿ, ಬಿಟ್ಟಾಕ್ರಿ. ಅಕಸ್ಮಾತ್ ನಿಮ್ಗೇನಾದ್ರು ಆ ವಿಡಿಯೋಯಿಂದ ಏನಾದ್ರು ಇದು ಸರಿ ಇದೆ ಅದು ಸರಿ ಇಲ್ಲ ಅಂತಂತಂದ್ರೆ ಓಪನ್ ಆಗಿ ನನಗೆ ಕಮೆಂಟ್ ಹಾಕಿ ಕೊಡ್ತೀನಿ. ಬ್ಯಾಡ್ ಕಮೆಂಟ್ಸ್ ಆದ್ರೂ ಬರಲಿ, ನನ್ನ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಒಂದು ಆರ್ಟ್ ಸಿಂಬಲ್ ಪಕ್ಕ ಕೊಟ್ಟೆ ಕೊಡ್ತೀನಿ.